ಈಗ ಒಂದು 100ರಷ್ಟು ಬೋಟು ಅಳಿದುಳಿದ ಬೋಟ್ ಅಂತ ಹೇಳ್ಬೋದು. ಯಾರು ಲಾಭದಲ್ಲಿಲ್ಲ, ಎಲ್ಲರೂ ನಷ್ಟದಲ್ಲಿದ್ದಾರೆ. ಪ್ರತಿಯೊಂದು ಬೋಟುಗಳು 3-4 ಲಕ್ಷ ನಷ್ಟ ಹೊಂದಿ ಹಿಂದೆ ಕಳಿಸಲಿಕ್ಕೆ ದುಡ್ಡು ಇಲ್ಲದೆ ದಡದಲ್ಲಿ ಕಟ್ಟಿ ನಿಲ್ಲಿಸುವಂತ ಪರಿಸ್ಥಿತಿ ಇದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮೀನುಗಾರಿಕೆ ಅತಿ ದೊಡ್ಡ ವ್ಯವಹಾರ. ವರ್ಷಕ್ಕೆ ಸಾವಿರಾರು ಕೋಟಿಗಳ ವ್ಯವಹಾರ ನಡೆಸುವ ಮೀನುಗಾರಿಕೆಗೆ ಇದೀಗ ಗ್ರಹಣ ಬಡಿದಿದೆ. ಕರಾವಳಿ ಜಿಲ್ಲೆಗಳ ಆರ್ಥಿಕ ಅಭಿವೃದ್ಧಿಗೆ ಮೀನುಗಾರಿಕೆ ವ್ಯವಹಾರ ದೊಡ್ಡ ಕೊಡುಗೆಯನ್ನು ನೀಡಿದೆ. ಆದರೆ ಅರಬ್ಬಿ ಸಮುದ್ರದಲ್ಲಿ ಮತ್ಸ್ಯಕ್ಷಾಮ ಮೀನುಗಾರಿಕೆ ಮೇಲೆ ದುಷ್ಪರಿಣಾಮ ಬೀರಿದ್ದು ಮೀನುಗಾರರು ಕಂಗಾಲಾಗಿದ್ದಾರೆ. ಕಳೆದ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸುರಿದ ಮಳೆ ಕರಾವಳಿಯಲ್ಲಿ ಮೀನುಗಾರಿಕೆಗೆ ಅಪಾರ ನಿರೀಕ್ಷೆಯನ್ನು ಮೂಡಿಸಿತ್ತು. ಆದರೆ ಮೀನುಗಾರಿಕೆ ಋತು ಆರಂಭವಾಗುತ್ತಿದ್ದಂತೆ ಮೀನುಗಾರರ ನಿರೀಕ್ಷೆ ಹುಸಿಯಾಗಿದೆ. ಆಗಸ್ಟ್ನಿಂದ ಆರಂಭವಾದ ಮೀನುಗಾರಿಕೆ ಋತುವಿನಲ್ಲಿ ಮೀನುಗಾರರು ನಷ್ಟವನ್ನೇ ಅನುಭವಿಸಿದ್ದಾರೆ. ಈ ಬಾರಿ ಮೀನುಗಾರಿಕೆ ಅನ್ನೋದು ಅತಿ ದೊಡ್ಡ ನಷ್ಟದ ಒಂದು ಉದ್ದಿಮೆ ಅಂತ ಆಗಿದ್ದೆ. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೆ ಅಂದ್ರೆ ಹತ್ತಿರ 20 ವರ್ಷಗಳಿಗಿಂತ ಹಿಂದೆ ಇಷ್ಟು ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ತಾರೆ. ಆಗ ನಾವಿನ್ನು ಈ ಫೀಲ್ಡ್ ಅಲ್ಲಿ ಇರಲಿಲ್ಲ. ಆದ್ರೆ ಈ ಬಾರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ನಷ್ಟ ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಬೋಟುಗಳು ಜನವರಿವರೆಗೆ 50% ಬೋಟುಗಳು ಕಟ್ಟಿಟ್ಟದ್ದು ಯಾವತ್ತೂ ಇಲ್ಲ. ಅಂಥದ್ರಲ್ಲಿ ಈ ಬಾರಿ 50% ಕಟ್ಟಿಟ್ಟಿದ್ದಾರೆ. ಅದರ ನಂತರ ಹೋಗಿ ಬರ್ತಾ ಇರುವ ಬೋಟುಗಳು ಪ್ರತಿಯೊಂದು ಬೋಟುಗಳು 3-4 ಲಕ್ಷ ನಷ್ಟ ಹೊಂದಿ ದಡದಲ್ಲಿ ಬಂದ ಬೋಟು ಹಿಂದೆ ಕಳಿಸಲಿಕ್ಕೆ ದುಡ್ಡು ಇಲ್ಲದೆ ದಡದಲ್ಲಿ ಕಟ್ಟಿ ನಿಲ್ಲಿಸುವಂಥ ಪರಿಸ್ಥಿತಿ ಇದೆ. ದಡದಲ್ಲಿ ಕಟ್ಟಿ ನಿಂತರೆ ಏನು ನೆಮ್ಮದಿ ಅಂತಲ್ಲ, ಅಲ್ಲಿ ಕೂಡ ಖರ್ಚೇ ಇರೋದು ಬೋಟಿಗೆ. ಯಾಕೆಂತ ಹೇಳಿದ್ರೆ ಉಪ್ಪು ನೀರಿನಲ್ಲಿ ಕಟ್ಟಿಡುವಂಥ ಬೋಟುಗಳು ಕರಗೋದು ಜಾಸ್ತಿ. ಇಂಥ ಸನ್ನಿವೇಶದಲ್ಲಿ ಬೋಟು ಅಂದರೆ ನಾವು ಹೇಳೋದು ನಮ್ಮ ಧಕ್ಕೆಗೆ ಮಾತ್ರ ಇದು ತೊಂದರೆ ಅಂತ. ಇದು ಸ್ಟೇಟ್ ಬ್ಯಾಂಕ್ ನಮ್ಮ ಟವರ್ ಕ್ಲಾಕ್ ನಂತರ ಎಲ್ಲ ಕಡೆ ಹುಡುಕಿದ್ರು ಈಗ ಜನರು ಎಷ್ಟು ಕಡಿಮೆ ಓಡಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಅಂದರೆ ನಮ್ಮ ಧಕ್ಕೆಯಲ್ಲಿ ಮೀನುಗಾರಿಕೆ ಇಲ್ಲದೇ ಇರುವುದು. ಇದು ಎಷ್ಟು ಪ್ರಮಾಣದ ನಷ್ಟ ಅಂತೇಳಿ ಸಾರ್ವಜನಿಕರು ಇರ್ಬೋದು, ಸರ್ಕಾರನೇ ಇರ್ಬೋದು, ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಈಗ ಒಂದು ಹೆಚ್ಚು ಕಡಿಮೆ ಒಂದು 100 ಬೋಟುಗಳು ಹೋದ್ರೆ ಅದು ಲಾಭದಲ್ಲಿ ಅಲ್ಲ. 100 ಈಗ ಏನು ಬೋಟ್ಗಳು ಓಡಾಡ್ತಾ ಇದೆ. ಮುಂಚೆ ಎಲ್ಲ ನಾವು ಹೇಳ್ತಾ ಇದ್ದೇವೆ ಒಂದು 20% ಬೋಟು ಲಾಭದಲ್ಲಿ. ಈ ಬಾರಿ ಅದು ಇಲ್ಲ, ಯಾರು ಲಾಭದಲ್ಲಿಲ್ಲ, ಎಲ್ಲರೂ ನಷ್ಟದಲ್ಲಿದ್ದಾರೆ. ಅಂಥದ್ರಲ್ಲಿ ಅವರ ಸಾಲ ಹಾಕಿ ಅಂದರೆ ಏನು ಬಂಗಾರ ಹಳ ಬೋಟುಗಳಿಗೆ ಯಾರು ಲೋನ್ ಕೊಡೋದಿಲ್ಲ. ಅದಕ್ಕೆ ಅವರ ಮನೆ ಅಡವಿಟ್ಟು ಅಥವಾ ಬಂಗಾರ ಅಡವಿಟ್ಟು ಈ ಬೋಟ್ಗಳನ್ನು ಓಡಾಡ್ತಾ ಇದ್ರು. ಯಾಕೆಂದರೆ ಕೆಲಸದವರಿಗೆ ಕೆಲಸ ಕೊಡಬೇಕು ಅನ್ನೋ ದೃಷ್ಟಿ. ಆದರೆ ಅದು ಎಲ್ಲಿವರೆಗೆ ಒಂದು ಹಂತದವರೆಗೆ ಎಲ್ಲವೂ ಮುಗಿದ ಮೇಲೆ ಏನು ಮಾಡ್ಲಿಕ್ಕೆ ಆಗದೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕಟ್ಟಿದ್ದಾರೆ. ಈಗ ಒಂದು 100ರಷ್ಟು ಬೋಟು ಅಳಿದುಳಿದ ಬೋಟ್ ಅಂತ ಹೇಳ್ಬೋದು. ಈಗ ಆ ಬೋಟುಗಳು ಮಾತ್ರ ಓಡಾಡಿಸ್ತಾ ಇದ್ದಾರೆ. ಮುಂಚಿನ ಲಾಭದಲ್ಲಿ ಓಡಾಡಿಸ್ತಾ ಇರೋದು ಅವರು. ಮತ್ಸ್ಯಕ್ಷಾಮಕ್ಕೆ ಕಾರಣ ಈ ಬಾರಿಯ ಶೆಕೆ ಇದೆ. ಇದು ಬಿಸಿಲಿನ ಹೊಡೆತ ತಡೆಯಲಾರದೆ ಮೀನುಗಳು ತೀರ ತಳಭಾಗಕ್ಕೆ ಸೇರುವುದಿರ್ಬೋದು ಅಥವಾ ವಲಸೆ ಹೋಗುವುದಿರ್ಬೋದು. ಈ ರೀತಿಯ ವೈಜ್ಞಾನಿಕ ಹಿನ್ನೆಲೆಗಳನ್ನು ಹೇಳ್ತಾ ಇದ್ದಾರೆ.